ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಥಸಪ್ತಮಿಯ ಆ ಒಲೆ ಪೂಜೆನ ನಾವು ಯಾವ ರೀತಿ ಮಾಡಬೇಕು, ಹಾಲನ್ನು ಉಕ್ಕಿಸಿ ಯಾವ ರೀತಿ ಪ್ರಸಾದವನ್ನು ನಾವು ಸೇವನೆ ಮಾಡಿಕೊಂಡು ಹೊಸಲು ಪೂಜೆ ವಿಧಾನ ಮತ್ತು ಪೂಜೆ ಮಾಡುವಂಥ ಶುಭ ಮುಹೂರ್ತ, ಸ್ನಾನದ ಬಗ್ಗೆ ಹಾಗೆಯೇ ಅಡುಗೆ ಬಿಡುವ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾವು ಒಲೆ ಪೂಜೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ರಥಸಪ್ತಮಿ ದಿವಸ ಸುಮಾರು ಜನರು ಹೊಸ ಮನೆಗೆ ಸಹ ಹೋಗ್ತಾರೆ. ಹಾಗೆ ಕೆಲವರು ಹಳೆ ಮನೆಯಲ್ಲೇ ಅವರು ಪೂಜೆ ಮಾಡಿಕೊಳ್ತಾರೆ. ಯಾರಾದರೂ ಕೂಡ ಆಗಿರಲಿ, ಅವರು ಹಾಲನ್ನು ಉಕ್ಕಿಸಿ ಪೂಜೆ ಮಾಡಲೇಬೇಕು ಈ ರಥಸಪ್ತಮಿ ದಿವಸ. ಸೊ ನಾವು ಗ್ಯಾಸ್ ಸ್ಟೋವ್ ಮೇಲೆ ಪುಟ್ಟದಾಗಿ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ತಾಂಬೂಲವನ್ನು ಇಟ್ಟು, ಹಾಗೆ ಒಂದು ಬಟ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಕಿ ಹಾಗೆ ನಾಣ್ಯಗಳನ್ನು ಇಟ್ಟು ಶ್ರೀಮಂತ ಬೀಜಾಕ್ಷರ ಮಂತ್ರವನ್ನು ಬರೀರಿ. ಯಾಕೆಂದರೆ ಅದು ಅನ್ನಪೂರ್ಣೇಶ್ವರಿ ಸ್ವರೂಪ ಆಗಿರುವಂಥದ್ದು ಈ ಗ್ಯಾಸ್ ಸ್ಟೋವ್ ಕೂಡ. ಆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆಗೆ ನೀವು ಸ್ವಲ್ಪ ಮಟ್ಟಿಗೆ ಹೊರಭಾಗದಿಂದ ಅರಿಶಿನ ಕುಂಕುಮವನ್ನು ಹಚ್ಚಿ ಪಾತ್ರೆ ಒಳಗೆ ಹಾಲನ್ನು ಹಾಕಿ, ಹಾಲನ್ನು ಸ್ವಲ್ಪ ನಾರ್ಮಲ್ ಉರಿಯಲ್ಲಿ ಇಟ್ಟು ಹಾಲು ಉಕ್ಕಿದ ಮೇಲೆ ಸ್ವಲ್ಪ ಮಟ್ಟಿಗೆನು ಸಕ್ಕರೆ ಹಾಗೆ ಅರಿಶಿನವನ್ನು ಹಾಕಿ ಹಾಲು ಉಕ್ಕಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನಂತರ ಪಾಯಸವನ್ನು ಸೇವನೆ ಮಾಡಬೇಕು. ಹಾಲು ಉಕ್ಕಿದ ನಂತರ ಊದಿನ ಕಡ್ಡಿಯನ್ನು ಬೆಳಗ್ಗೆ ನಂತರದಲ್ಲಿ ಮಂಗಳಾರತಿಯನ್ನು ಮಾಡಬೇಕು. ನಂತರ ಪಾಯಸದ ಸಿದ್ಧತೆ ಮಾಡ್ಕೋಬೇಕು. ಪಾಯಸವನ್ನು ಸಿದ್ಧತೆ ಮಾಡಿಕೊಂಡು, ಯಾವ ಪಾಯಸ ಅನ್ನೋದಾದರೆ ಗೋಧಿ ಪಾಯಸವನ್ನು ಸಿದ್ಧತೆ ಮಾಡ್ಕೋಬೇಕು. ಗೋಧಿ ಪಾಯಸಕ್ಕೆ ಎಲ್ಲ ರೀತಿ ಒಂದು ಕೊಬ್ಬರಿ ಹಾಗೆ ಏಲಕ್ಕಿ ಬೆಲ್ಲ ಎಲ್ಲರೂ ಸಹ ಹಾಕ್ಕೊಂಡು ಪಾಯಸವನ್ನು ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಹೊಸಲು ಪೂಜೆನ ಮಾಡಬೇಕು. ಹೊಸಲು ಪೂಜೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಹೊಸಲಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಸವರಿ 24 ಎಲೆ ಬರುವ ಹಾಗೆ ರಂಗೋಲಿಯನ್ನು ಹಾಕಿಕೊಂಡು ಅರಿಶಿನ ಮುಖವನ್ನು ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿಕೊಂಡು, ಪಕ್ಕದಲ್ಲಿ ಹೊಸಲಿನ 2 ಬದಿಯಲ್ಲಿ ಎಕ್ಕರೆ ಎಲೆ ಮೇಲೆ ಗೋಧಿಯನ್ನು ಹಾಕಿ, ಸ್ವಲ್ಪ ಮಟ್ಟಿಗೆ ಗೋಧಿಯನ್ನು ಹಾಕಿ 2 ದೀಪವನ್ನು ಹಚ್ಚಿರಿ. ಹಾಗೆ ಒಂದು ಕಾಯಿಯನ್ನು ಸಹ ನೀವು ಪಕ್ಕದಲ್ಲೇ ಇಟ್ಟಿರಿ, ಅದು ಕೂಡ ಒಳ್ಳೆಯದು. ಹೊಸಲಿಗೆ ಒಂದು ತಾಂಬೂಲ ಹಾಗೆಯೇ ಪಾಯಸ ಸ್ವಲ್ಪ ಮಟ್ಟಿಗೆ ಪ್ರಸಾದ ರೂಪವಾಗಿ ಇರಬೇಕಲ್ಲ. ನೀವು ಕೆಳಭಾಗದಲ್ಲಿ ಕೂಡ ಅರಿಶಿನವನ್ನು ಸವರಿ ರಂಗೋಲಿಯನ್ನು ಹಾಕ್ಕೊಂಡು ಪ್ರಸಾದ ಹಾಗೆ ತಾಂಬೂಲವನ್ನು ಇಟ್ಟು ಊದಿನ ಕಡ್ಡಿಯನ್ನು ಬೆಳಗ್ಗೆ ಕಾಯಿನ ಹೊಡೆದು ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಇಷ್ಟು ಸರಳವಾಗಿ ನೀವು ಹೊಸಲು ಪೂಜೆಯನ್ನು ಕೂಡ ಮಾಡಬೇಕಾಗಿರುವಂಥದ್ದು. ಹೊಸಲು ಪೂಜೆಯಲ್ಲಿ ಆಗಿದ ನಂತರ ನಿಮ್ಮ ಮನೆ ಒಳಗಡೆ ನಿಮ್ಮ ಮನೆಯವರ ಪೂಜೆ, ಗಣೇಶನ ಪೂಜೆ ಎಲ್ಲ ಸಹ ಮಾಡಿಕೊಂಡು ನಂತರ ನೀವು ಸೂರ್ಯನ ಪೂಜೆ ಮಾಡಬೇಕಾಗಿರುವಂಥದ್ದು. ಸೂರ್ಯನ ನೀವು ರಥದ ಚಿತ್ರವನ್ನು ಬರೆದು ರಥಕ್ಕೆ ಹಾಗೆಯೇ ತಾಮ್ರದ ಸೂರ್ಯ ಎಲ್ಲದನ್ನು ಕೂಡ ಇಟ್ಟು ನೀವು ಸರಳವಾಗಿ ಒಂದು ಪೂಜೆ ಮಾಡಿಕೊಳ್ಳುವುದು. ಅದು ಸಹ ನನಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಆ ವಿಡಿಯೋನು ಸಹ ನೋಡ್ಬೋದು. ಹಾಗೆ ದೀಪಾರಾಧನೆ ಕೂಡ ನೀವು ಪ್ರಮುಖವಾಗಿಯೇ ಮಾಡುವಂಥದ್ದು. ಇಷ್ಟೆಲ್ಲ ಪೂಜೆಯನ್ನು ಮಾಡ್ತೀರಿ, ಆದರೆ ಪೂಜೆ ಮಾಡುವಂಥ ಒಂದು ಶುಭ ಸಮಯ ಹಾಗೆಯೇ ಹೊಸ ಮನೆಗೆ ಹೋಗುವ ಶುಭ ಸಮಯ ಅನ್ನೋದಾದರೆ, ಯಾಕೆಂದರೆ ರಥಸಪ್ತಮಿ ದಿವಸ ಸುಮಾರು ಜನರು ಹೊಸ ಮನೆಗೆ ಹೋಗ್ತಾರೆ. ಸೊ ನಿಮಗೆ ಹೊಸ ಮನೆಗೆ ಹೋಗುವ ಶುಭ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5 ಗಂಟೆ 7 ನಿಮಿಷದಿಂದ 5 ಗಂಟೆ 56 ನಿಮಿಷಕ್ಕೆ ಇರುವಂಥದ್ದು. ಆ ಸಮಯದಲ್ಲಿ ನೀವು ಹೊಸ ಮನೆಗೆ ಕೂಡ ಹೋಗ್ಬೋದು. ಹಳೆ ಮನೆಯಲ್ಲಿ ಕೂಡ ಇದ್ರೂ ನೀವು ಈ ಸಮಯದಲ್ಲಿ ಸ್ನಾನ ಮಾಡಬಹುದು. ಸ್ನಾನದ ಬಗ್ಗೆ ನಾನು ನಿಮಗೆ ಎಂಟ್ನಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಹೊಸ ಮನೆಗೆ ಕೂಡ ಹೋಗಬಹುದು. ಆಮೇಲೆ ಪ್ರಾತಃ ಸಂಧ್ಯಾಕಾಲ 6 ಗಂಟೆ 46 ನಿಮಿಷದಿಂದ 8 ಗಂಟೆವರೆಗೆ ಇರ್ತದೆ. ಆ ಸಮಯದಲ್ಲಿ ಕೂಡ ನೀವು ಹೋಗಬಹುದು. ಅದು ಕೂಡ ಒಳ್ಳೆಯದೇ. ಹಾಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿದ್ರೇ ತುಂಬ ಒಳ್ಳೆಯದು. ನಂತರದ ಸಮಯ ಬೇಡ. ನೀವು ನಂತರದ ಸಮಯದಲ್ಲಿ ನೀವು ಒಲೆ ಪೂಜೆ ಮಾಡಿಕೊಂಡು ಮನೆಯವ್ರ ಪೂಜೆ ಹಾಗೆಯೇ ಸೂರ್ಯನ ಪೂಜೆ ಕೂಡ ಮಾಡ್ಬೋದು. ಯಾಕೆಂದರೆ ಸೂರ್ಯನ ಪೂಜೆ ಮಾಡುವುದಕ್ಕಾಗಿ ನಾವು ಸೂರ್ಯೋದಯ ಆಗಿದ ನಂತರದಲ್ಲಿ ನಾವು ಮಾಡಬೇಕು. ಸೂರ್ಯನ ಬೆಳಕಿನಲ್ಲಿ ಆ ಪೂಜೆ ನಾವು ಮಾಡಬೇಕು. ಕಾರಣಕ್ಕೆ ನಂತರ ನಮಗೆ ರವಿಯೋಗ ಬಂದಿರುವಂಥದ್ದು. ಈ ಸಲ ನಮಗೆ ರಥಸಪ್ತಮಿ ಭಾನುವಾರ ಬಂದಿರೋದ್ರಿಂದ ನಮಗೆ ರವಿಯೋಗ ಕೂಡ ಬಂದಿದೆ. ತುಂಬಾ ಒಂದು ವಿಶೇಷವಾಗಿ ನಾವು ಈ ಸಲ ಆಚರಣೆ ಮಾಡ್ತೀವಿ. ಸೊ ನಮಗೆ ರವಿಯೋಗ ಬೆಳಿಗ್ಗೆ 6 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 35 ನಿಮಿಷವರೆಗೆ ಇರುತ್ತದೆ. ಸೊ ನಮಗೆ ಏನೂ ಕೂಡ ತೊಂದರೆ ಇರುವುದಿಲ್ಲ. ನಮಗೆ ರಾಹುಕಾಲ ಕೂಡ 3 ಗಂಟೆಯಿಂದ 4:15ವರೆಗೆ ಇರ್ತದೆ ಮಧ್ಯಾಹ್ನ. ಸೊ ನಾವು ಬೆಳಗ್ಗಿಂದ ಪೂಜೆ ಪ್ರಾರಂಭ ಮಾಡಿದರೆ 1:35ವರೆಗೆ ನಾವು ಮಾಡ್ಕೋಬಹುದು, ಏನು ತೊಂದರೆ ಏನಿಲ್ಲ. ಅದ್ರ ಒಳಗೆ ನಮಗೆ ಅಮೃತ ಕಾಲ ಅಭಿಜಿತ್ ಮುಹೂರ್ತ ಕೂಡ ಬಂದುಬಿಟ್ಟಿರ್ತದೆ. ಅಮೃತ ಕಾಲ ನಮಗೆ 11 ಗಂಟೆ 15 ನಿಮಿಷದಿಂದ 12 ಗಂಟೆ
49 ನಿಮಿಷವರೆಗೆ ಇರ್ತದೆ. ಹಾಗೆಯೇ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 12 ಗಂಟೆ 55 ನಿಮಿಷವರೆಗೆ ಇರುವಂಥದ್ದು. ಎಲ್ಲ ಶುಭ ಮುಹೂರ್ತನೇ ನಮಗೆ ಈ ಸಲ ಬಂದಿದೆ. ಸೊ ನಾವು ಸ್ನಾನವನ್ನು ಮಾಡಿಕೊಂಡು ನಾವು ಹೊಳೆ ಪೂಜೆಯನ್ನು ಮಾಡಿ ನಾವು ಪ್ರಸಾದ ಸಹಿತ ಮಾಡಿಕೊಂಡು ಹೊಸಲು ಪೂಜೆ ನಮ್ಮ ಮನೆಯವರು ಪೂಜೆ ಮಾಡಿಕೊಂಡು ಸೂರ್ಯನ ಒಂದು ಸತತ ಸೂರ್ಯನ ಬಿಂಬವನ್ನು ಬರೆದು ನಾವು ಪೂಜೆಯನ್ನು ಮಾಡುವಂಥದ್ದು. ನಮಗೆ ತುಂಬಾ ಸಮಯ ಕೂಡ ಬೇಕಾಗಿದೆ. ಸೊ ನಾವು ಮಧ್ಯಾಹ್ನವರೆಗೆ ನಾವು ಪೂಜೆಯನ್ನು ಮಾಡಿಕೊಂಡ್ರೆ ಆಗ್ತದೆ. ಸೊ ಇಷ್ಟು ಪೂಜಾ ಸಮಯಗಳು. ಮತ್ತು ನಾವು ಸ್ನಾನವನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಸ್ನಾನ ಮಾಡುವಾಗ ನಾವು ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಹಾಕ್ಕೊಂಡು ನಾವು 7 ಎಕ್ಕದ ಎಲೆಯನ್ನು ಬಳಸಿ ನಾವು ಸ್ನಾನ ಮಾಡಬೇಕು. ಅಂದರೆ 7 ಎಕ್ಕದ ಎಲೆಯನ್ನು ಕೂಡ ನಾವು 7 ಭಾಗಗಳಲ್ಲಿ ನಾವು ಇಟ್ಕೋಬೇಕು. ಒಂದು ತಲೆ ಮೇಲೆ, 2 ಬೆನ್ನಿನ ಮೇಲೆ, ಹಾಗೆ ಹೊಟ್ಟೆಯ ಮೇಲೆ, ನಾಭಿಯ ಮೇಲೆ, ಹೃದಯದ ಮೇಲೆ ಮತ್ತು ಪಾದದ ಮೇಲೆ ಈ ಥರ ನಾವು 7 ಎಲೆಗಳನ್ನು ನಾವು ಬಳಸಿ ಸ್ನಾನವನ್ನು ಮಾಡಿ ನಂತರದಲ್ಲಿ ಇಷ್ಟೆಲ್ಲ ನಾವು ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು. ಸೊ ಇಷ್ಟು ನಾವು ರಥಸಪ್ತಮಿ ದಿನದಂದು ಆಚರಣೆ ಮಾಡಬೇಕಾಗಿರುವಂಥ ಒಂದು ಪೂಜೆ ಆಗಿರುವಂಥದ್ದು. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಥಸಪ್ತಮಿಯ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.